ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹವರ ಸಾಮಾನ್ಯ ಗುಣಲಕ್ಷಣಗಳ ಬಗ್ಗೆ ಆಗಿರುತ್ತೆ. ಈ ಮೇಷರಾಶಿ ಅಂತಕ್ಕಂಥದ್ದು ಅಗ್ನಿತತ್ವ ರಾಶಿಯಾಗಿದ್ದು ಕುಜ ಗ್ರಹ ಈ ರಾಶಿಯ ಅಧಿಪತಿ ಹಾಗೂ ಇಲ್ಲಿ ರವಿ ಗ್ರಹ ಉಚ್ಚ ಸ್ಥಾನವನ್ನು ಪಡೆದುಕೊಳ್ಳುತ್ತೆ. ಕುಜ ಮತ್ತು ರವಿ ಎರಡೂ ಗ್ರಹಗಳು ಅಗ್ನಿತತ್ವ ಗ್ರಹಗಳು, ಅಲ್ಲದೆ ಮೇಷರಾಶಿ ಕೂಡ ಅಗ್ನಿತತ್ವ ರಾಶಿ ಆಗಿರೋದ್ರಿಂದಾಗಿ ಈ ರಾಶಿಯವರ ದೇಹ ಪ್ರಕೃತಿ ತುಂಬ ಉಷ್ಣತೆಯಿಂದ ಕೂಡಿರುತ್ತೆ. ಯಾವಾಗಲೂ ಹೀಟಾಗಿರುತ್ತೆ ಇವ್ರ ಬಾಡಿ. ಇವರು ಅತ್ಯಂತ ಧೈರ್ಯಶಾಲಿಗಳಾಗಿರ್ತಾರೆ. ಕುಜ ಅಂದರೆ ನಮಗೊಂದು ಇಮ್ಯಾಜಿನೇಷನ್ ಬರುತ್ತಲ್ಲ, ಅವರು ತುಂಬ ಸ್ಟ್ರಾಂಗ್, ಶಕ್ತಿಶಾಲಿ, ಧೈರ್ಯಶಾಲಿ, ಯಾವುದಕ್ಕೂ ಭಯಪಡಲ್ಲ. ಹಾಗೆ ಕುಜನ ಒಂದು ಗುಣಗಳೇನುತ್ತೆ ಅದೇನೇ ಮೇಷರಾಶಿಯವರಲ್ಲಿ ಇರುತ್ತೆ. ಇವರು ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾರೆ, ಕ್ರಿಯಾಶೀಲತೆಯಿಂದ ಕೂಡಿರ್ತಾರೆ, ಏನಾದರೂ ಕೆಲಸಗಳನ್ನು ಮಾಡ್ತಾನೆ ಇರ್ತಾರೆ. ಸೊ ಇವರು ತಮ್ಮ ಜೀವನದ ನಿರ್ಧಾರಗಳನ್ನು ತಾವೇ ಯೋಚನೆ ಮಾಡಿ ಆಲೋಚಿಸಿ ತಗೊಳ್ಕೊಳ್ತಾರೆ. ಯಾರ ಮಾತನ್ನು ಸಹ ಇವರು ಕೇಳೋದಿಲ್ಲ. ಸ್ವಲ್ಪ ಹಠದ ಸ್ವಭಾವ ಅಂತಲೇ ಹೇಳಬಹುದು. ಮತ್ತು ಚಿಕ್ಕ ಪುಟ್ಟ ವಿಷಯಕ್ಕೂ ತುಂಬ ಬೇಗ ಕೋಪಗೊಳ್ತಾರೆ. ಯಾಕಂದರೆ ರಾಶಿನೇ ಅಗ್ನಿತತ್ವ ರಾಶಿ ಅಲ್ವಾ. ಅಗ್ನಿ ಅಂತ ಹೇಳಿದ್ರೆ ಅದರ ಒಂದು ನೇಚರ್ ಏನು, ಉರಿಯತಕ್ಕಂಥ ನೇಚರ್ ಆಗಿರೋದ್ರಿಂದ ಇವರು ಬಹು ಬೇಗ ಕೋಪಗೊಳ್ತಾರೆ. ಆದರೆ ಇವರು ಅಷ್ಟೇ ಪ್ರಾಮಾಣಿಕರಾಗಿರ್ತಾರೆ. ಅಂದರೆ ಇವರು ನಂಬಿಕೆಗೆ ಅರ್ಹರು. ಅಂದರೆ ಇವರು ಬೇರೆಯವ್ರಿಗೆ ಮೋಸ ಮಾಡಿ ನಾನು ಮಾತ್ರ ಚೆನ್ನಾಗಿರಬೇಕು ಅನ್ನೋ ಒಂದು ಮನೋಭಾವ ಇವರಲ್ಲಿ ಇರೋದಿಲ್ಲ. ಈ ಮೇಷರಾಶಿಯಲ್ಲಿ ರವಿಯ ಉಚ್ಚಸ್ಥಾನ ಆಗಿರೋದ್ರಿಂದಾಗಿ ಈ ಒಂದು ಮೇಷರಾಶಿಯವರು ಯಾರ ಅಧೀನದಲ್ಲೂ ಸಹ ಇರೋದಕ್ಕೆ ಇಷ್ಟಪಡಲ್ಲ. ಅಂದರೆ ಯಾರ ಕೈ ಕೆಳಗನೋ ಕೆಲಸ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ. ಅವ್ರು ಹೇಳಿದ್ದನ್ನೇ ಫಾಲೋ ಮಾಡಿಕೊಂಡು ಇರೋದು ಇವ್ರಿಗೆ ಇಷ್ಟ ಆಗಲ್ಲ. ಅಲ್ಲದೆ ಇವರು ಹೆಚ್ಚಿನದಾಗಿ ನಾಯಕತ್ವದ ಗುಣವನ್ನು ಹೊಂದಿರ್ತಾರೆ. ಜೊತೆಗೆ ತಮ್ಮ ಜೀವನದಲ್ಲಿ ಹೆಚ್ಚಿನ ಸ್ನೇಹಿತರನ್ನು ಸಹ ಸಂಪಾದಿಸ್ಕೊಳ್ತಾರೆ. ಇನ್ನು ಹಣಕಾಸಿನ ವಿಚಾರವನ್ನು ನೋಡೋದಾದರೆ ಈ ಮೇಷರಾಶಿಯವರು ತುಂಬ ಉದಾರಿಗಳಾಗಿರ್ತಾರೆ. ತನ್ನವರಿಗಾಗಿ ಹಣವನ್ನು ಖರ್ಚು ಮಾಡಲಿಕ್ಕೆ ಹಿಂದೆ ಮುಂದೆ ಯೋಚಿಸೋಲ್ಲ. ಹೇಗೆ ಖರ್ಚು ಮಾಡ್ತಾರೋ ಅದೇ ರೀತಿ ಶ್ರಮ ವಹಿಸಿ ಕೆಲಸ ಮಾಡಿ ಅರ್ನ್ ಕೂಡ ಮಾಡ್ತಾರೆ. ಇನ್ನು ಇವರು ಮಾಡಬಹುದಾದಂತಹ ಉದ್ಯೋಗಗಳು ಯಾವುದಪ್ಪ ಅಂತ ಹೇಳಿದ್ರೆ, ಇವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬಹುದು, ಆರ್ಮಿಯಲ್ಲಿ ಕೆಲಸ ಮಾಡಬಹುದು, ಜೊತೆಗೆ ರಾಜಕೀಯಕ್ಕೆ ಸಂಬಂಧಿಸಿದಂತಹ ಉದ್ಯೋಗಗಳನ್ನು ಮಾಡಬಹುದು. ಇನ್ನು ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತಹ ಉದ್ಯೋಗಗಳನ್ನು ಇವರು ಮಾಡಬಹುದು. ಅಲ್ಲದೆ ಇವರು ಎಲ್ಲೇ ಕೆಲಸ ಮಾಡಿದ್ರೂ ಸಹ ಅವರು ಗುಂಪಿನಲ್ಲಿ ಗೋವಿಂದ ಅನ್ನೋ ಥರ ಒಬ್ಬರಾಗಿರೋದಿಲ್ಲ. ಅಲ್ಲದೆ ಇವರು ಒಂದು ಗುಂಪಿಗೆ ನಾಯಕರಾಗಿರ್ತಾರೆ. ಅಂದರೆ ಒಂದು ಲೀಡರ್ಶಿಪ್ಪನ್ನು ಹೊಂದಿರ್ತಾರೆ.